ಏನು ಹೈಕೋರ್ಟ್ನ ಆದೇಶ ಏನಿದೆ, ಮಧ್ಯಂತರ ಆದೇಶ ತಡೆ ತೆರವು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ದರ್ಶನ್. ಸೊ ಈ ಸಲ್ಲಿಕೆ ವಿಳಂಬ ಆಗ್ತಾ ಇದೆ. ಸಲ್ಲಿಕೆ ಮಾಡಬೇಕು ಸುಪ್ರೀಂಗೆ ಮೇಲ್ಮನವಿಯನ್ನ ಅಂತ ಏನ್ ಅಂದ್ಕೊಳ್ತಾ ಇದ್ದಾರೆ, ಅದು ಡಿಲೇ ಆಗ್ತಾ ಇದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದು, ಮೇಲ್ಮನವಿ ಸಲ್ಲಿಕೆಗೆ ಯಾವುದೇ ವಿಳಂಬ ಆಗಿಲ್ಲ, ಯಾವ ದಿನಾಂಕದಲ್ಲಿ ಕೇಳಿದ್ದಾರೆ ಯಾವಾಗ ತೀರ್ಮಾನ ಮಾಡಬೇಕು ಅಂತ ಗೃಹ ಇಲಾಖೆ ಕಾರ್ಯದರ್ಶಿಗಳು ತೀರ್ಮಾನ ತಗೋತಾರೆ ಅಂತ ಹೇಳಿದ್ದಾರೆ. ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ವಿಚಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವ ಪ್ರತಿಕ್ರಿಯೆ. ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮೇಲ್ಮನವಿ ಸಲ್ಲಿಕೆ ವಿಚಾರಕ್ಕೆ ಗೃಹ ಇಲಾಖೆ ಕಾರ್ಯದರ್ಶಿಗಳು ಇದರಲ್ಲಿ ತೀರ್ಮಾನವನ್ನ ತಗೋತಾರೆ. ನಾನು ಕೂಡ ಅವರಿಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಹೋಗೋದಾದ್ರೆ ಹೋಗಿ ಅಂತ ಹೇಳಿದ್ದೀನಿ. ಪ್ರೊಸೀಜರ್ ಅನುಸರಿಸಿನೇ ಇಂಥ ಕೇಸ್ಗಳು ಮುಂದುವರಿಬೇಕು, ಕಾನೂನು ಇಲಾಖೆಯಿಂದ ಮಾಹಿತಿ ತಗೋಬೇಕು ಅಂತ ಹೇಳಿ ಜಿ ಪರಮೇಶ್ವರ್ ಹೇಳಿದ್ದಾರೆ. ಏನ್ ಹೇಳಿದ್ರು ಕೇಳೋಣ ಬನ್ನಿ. ಪತ್ರ ಬರೆದಿದ್ದಾರೆ, ಅವರು ಬರೆದಿದ್ದಾರೆ, ಗೃಹ ಇಲಾಖೆ ಬರೆದಿದ್ದಾರೆ. ಇಲ್ಲ ಆ ಥರ ಏನಿಲ್ಲ. ಅವರು ಈಗ ಯಾವ ಡೇಟ್ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಅವರು ಗೃಹ ಇಲಾಖೆ ಮೇಲೆ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ. ನಾನು ಕೂಡ ಅವ್ರಿಗೆ ತಿಳಿಸಿದ್ದೇನೆ, ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದ್ರೆ ಹೋಗ್ಬೋದು. ಪತ್ರ ಬರೆದಿದ್ದಾರೆ, ಅವರು ಬರೆದಿದ್ದಾರೆ, ಗೃಹ ಇಲಾಖೆ ಬರೆದಿದ್ದಾರೆ. ಇಲ್ಲ ಆ ಥರ ಏನಿಲ್ಲ. ಅವರು ಈಗ ಯಾವ ಡೇಟ್ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಅವರು ಗೃಹ ಇಲಾಖೆ ಮೇಲೆ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ. ನಾನು ಕೂಡ ಅವ್ರಿಗೆ ತಿಳಿಸಿದ್ದೇನೆ, ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದ್ರೆ ಹೋಗ್ಬೋದು. ಪತ್ರ ಬರೆದಿದ್ದಾರೆ, ಅವರು ಬರೆದಿದ್ದಾರೆ, ಗೃಹ ಇಲಾಖೆ ಬರೆದಿದ್ದಾರೆ. ಇಲ್ಲ ಆ ಥರ ಏನಿಲ್ಲ. ಅವರು ಈಗ ಯಾವ ಡೇಟ್ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಅವರು ಗೃಹ ಇಲಾಖೆ ಮೇಲೆ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ. ನಾನು ಕೂಡ ಅವ್ರಿಗೆ ತಿಳಿಸಿದ್ದೇನೆ, ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದ್ರೆ ಹೋಗ್ಬೋದು. ಪತ್ರ ಬರೆದಿದ್ದಾರೆ, ಅವರು ಬರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಡೆ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ದರ್ಶನ್, ಅವ್ರ ಮೇಲೆ ಕಾಕಿ ಕಣ್ಣಿದೆ. ಈತ ಮೇಲ್ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸುಪ್ರೀಂ ಕೋರ್ಟ್ಗೆ ಹಾಕ್ಬೇಕಾಯ್ತು, ಆ ವಿಚಾರಕ್ಕೆ ಯಾವುದೇ ವಿಳಂಬ ಇಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಜಿ ಪರಮೇಶ್ವರ್ ಏನ್ ಹೇಳಿದ್ರು? ಪವಿತ್ರ, ಈಗಾಗಲೇ ನಟ ದರ್ಶನ್ ಅವರು ಏನು ಈಗಾಗಲೇ ಅವರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಕಾರಣವನ್ನ ಮುಂದಿಟ್ಟುಕೊಂಡು ಒಂದು ಜಾಮೀನನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಹೈಕೋರ್ಟ್ ನಲ್ಲಿ ಈಗಾಗಲೇ ಅವರಿಗೆ ಜಾಮೀನ್ ಕೊಟ್ಟಿರ್ತಕ್ಕಂಥದ್ದು. ಈಗ ಅವರು ಒಂದು ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ಏನು ಅವರಿಗೆ ಜಾಮೀನನ್ನ ಕೊಟ್ಟಿರ್ತಕ್ಕಂಥ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಇರ್ತಕ್ಕಂಥದ್ದು ಒಂದಿಷ್ಟು ಮಾಹಿತಿ. ಹಾಗಾಗಿ ಈಗ ಈ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗುವಂತದ್ದು ಎಲ್ಲೋ ಒಂದು ಕಡೆ ವಿಳಂಬವಾಗ್ತಾ ಇದೆ ಅನ್ನುವಂತ ಆರೋಪ ಕೂಡ ರಾಜ್ಯ ಸರ್ಕಾರದ ಮೇಲೆ ಇರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಾವು ಹೈಕೋರ್ಟ್ ನ ಒಂದು ತೀರ್ಪನ್ನ ಏನು ಜಾಮೀನು ಕೊಟ್ಟಿರ್ತಕ್ಕಂಥದ್ದು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಕ್ಕಂಥದ್ದು ಯಾವುದೇ ರೀತಿ ವಿಳಂಬವಾಗ್ತಾ ಇಲ್ಲ. ಅದರದೇ ಆಗಿರ್ತಕ್ಕಂಥ ಒಂದು
ಒಂದಿಷ್ಟು ಪ್ರಕ್ರಿಯೆ ಇರ್ತಕ್ಕಂಥದ್ದು ಕಾನೂನಿನ ಒಂದು ಇಲಾಖೆಯಿಂದ ಒಂದು ಸಲಹೆಯನ್ನು ಕೂಡ ಪಡೆದುಕೊಳ್ಬೇಕಾಗುತ್ತೆ. ಅದನ್ನ ಪೊಲೀಸ್ ಇಲಾಖೆ ಕೂಡ ಅದನ್ನ ಗೃಹ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಬೇಕಾಗುತ್ತೆ. ಅದಾದ ಬಳಿಕ ನಾವು ಕೂಡ ಅದನ್ನ ಚರ್ಚೆ ನಡೆಸಿ ಕಾನೂನಿನಲ್ಲಿ ಯಾವ ರೀತಿಯಾಗಿ ಅವಕಾಶ ಇದೆ ಅದನ್ನ ನೋಡಿಕೊಂಡು ಯಾವ ದಿನಾಂಕದಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದು, ಮತ್ತೆ ಗೃಹ ಇಲಾಖೆ ಕಾರ್ಯದರ್ಶಿಗಳು ಕೂಡ ಅದನ್ನ ತೀರ್ಮಾನ ತಗೋತಾರೆ. ಮತ್ತೆ ನಾನು ಕೂಡ ಅವ್ರಿಗೆ ಮೇಲ್ಮನವಿಗೆ ಹೋಗೋದಾದ್ರೆ ಹೋಗಿ ಅಂತಾನು ಕೂಡ ನಾನು ಕೂಡ ಹೇಳಿದ್ದೇನೆ. ಹಾಗಾಗಿ ಪ್ರೊಸೀಜರ್ ಅನುಸರಿಸಿ ಇಂಥ ಕೇಸ್ಗಳಲ್ಲಿ ನಾವು ಮುಂದುವರಬೇಕಾಗುತ್ತೆ. ಕಾನೂನು ಇಲಾಖೆಯಿಂದ ಮಾಹಿತಿ ತಗೋಬೇಕು, ಅದಾದ ಬಳಿಕ ಗೃಹ ಇಲಾಖೆ ತೀರ್ಮಾನ ತೆಗೆದುಕೊಳ್ಳುತ್ತೆ. ಹಾಗಾಗಿ ಇದೆಲ್ಲವನ್ನು ಕೂಡ ನಾವು ಕಾನೂನು ಮುಖಾಂತರ ಮಾಡ್ತೀವಿ. ಯಾವುದೇ ರೀತಿ ವಿಳಂಬ ಅಂತಕ್ಕಂಥ ಮಾತಿಲ್ಲ, ನಾವು ಕಾನೂನು ರೀತಿಯಲ್ಲಿ ಹೋಗ್ತೇವೆ ಅನ್ನುವಂಥದ್ದನ್ನು ಕೂಡ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು. ಪವಿತ್ರ. ಎಸ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ವಿಳಂಬ ಆಗಿಲ್ಲ ಅಂತ ಹೇಳಿ ಪರಮೇಶ್ವರ್ ಹೇಳಿದರೆ, ಮಧ್ಯಂತರ ತಡೆ ತೆರವು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಮಾಡಿದ್ದಾರೆ. ಏನೋ ಮೇಲ್ಮನವಿ ಸಲ್ಲಿಕೆಗೆ ವಿಳಂಬ ಆಗಿಲ್ಲ, ಯಾವ ದಿನಾಂಕದಲ್ಲಿ ಕೇಳಿದ್ದಾರೆ, ಯಾವಾಗ ತೀರ್ಮಾನ ಮಾಡಬೇಕು ಎಲ್ಲವನ್ನ ಕಾರ್ಯದರ್ಶಿಗಳು ತೀರ್ಮಾನ ತೆಗೆದುಕೊಳ್ತಾರೆ. ನಾನು ಕೂಡ ಅವರಿಗೆ ಮೇಲ್ಮನವಿಗೆ ಹೋಗೋದಾಗಿದ್ರೆ ಹೋಗಿ ಅಂತ ನಾನು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ತಾ ಇಲ್ಲ, ವಿಳಂಬ ಕೂಡ ಮಾಡ್ತಾ ಇಲ್ಲ ಅಂತ. ಕೇಸ್ಗಳು ಮುಂದುವರಿಬೇಕು, ಕಾನೂನು ಇಲಾಖೆ ಮಾಹಿತಿ ತಗೋಬೇಕು ಅಂತ ಹೇಳಿ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ.